ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಟ್ರಿಪ್ದು 4ನೇ ದಿನದಾಗಿರುತ್ತೆ. ಸೊ ನಾವಿವತ್ತು ಬಂದಿರೋದು ಧರ್ಮಸ್ಥಳಕ್ಕೆ. ನಿನ್ನೆ ನೈಟ್ ನಾವು ಬಂದು ತಲುಪಿದ್ವಿ. ಸೊ ಇದು ಮಾರ್ನಿಂಗ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಈ ಒಂದು ಟ್ರಿಪ್ಪಲ್ಲಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಧರ್ಮಸ್ಥಳದಲ್ಲಂತೂ ತುಂಬ ಜನ ಇದ್ದರು. ಸೊ ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟು ನಾವು 3 ಇಯರ್ ಬ್ಯಾಕ್ ಏನೋ ಬಂದಿದ್ವಿ. ಸೊ ಆವಾಗ ಇಷ್ಟೊಂದು ಜನ ಇರಲಿಲ್ಲ. ಇವಾಗ ದಸರಾ ಸೀಸನ್ ಆಗಿರೋದ್ರಿಂದ ಸೊ ತುಂಬ ಎಲ್ಲ ರಜೆಗಳಿರುತ್ತೆ ಅಲ್ವಾ, ಹಾಗಾಗಿ ತುಂಬ ಜನ ಬಂದಿದ್ದರು. ಇವಾಗ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ತುಂಬ ಚೆನ್ನಾಗಾಯಿತು ದರ್ಶನ. ಹಾಗೆ ಇವಾಗ ನೆಕ್ಸ್ಟು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನಿಜವಾಗ್ಲೂ ಒಂದು ಘಟನೆ ನಡೀತು. ಆವಾಗಿಂದ ಇನ್ನೂ ದೇವ್ರ ಮೇಲೆ ಭಕ್ತಿ ಜಾಸ್ತಿನೇ ಆಗಿಬಿಡ್ತು. ಅದೇನಪ್ಪ ಅಂತಂದರೆ, ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ಮಳೆ ಇತ್ತು. ಸೊ ದೇವ್ರ ದರ್ಶನ ಮಾಡ್ಕೊಂಡು ನಾವು ಕಾರ್ ಹತ್ರ ಹೋದ್ವಿ. ಸೊ ಇನ್ನೇನು ಹೊರಡಬೇಕು ಅಂತ ಸಮಯದಲ್ಲಿ ಅಮ್ಮಂದು ಪರ್ಸ್ ಇತ್ತಲ್ಲ, ಸೊ ಅದೇನಾಗಿದೆ ಬಿದ್ದೋಗೈತೆ ಕೆಳಗಡೆ. ಅದರಲ್ಲಿ ಸುಮಾರು 15-20 ಸಾವಿರ ತನಕ ಇತ್ತು. ಸೊ ಅಮ್ಮಂಗೆ ಗೊತ್ತಾಗದೆ ಕಾರ್ಗೆ ಹತ್ಬೇಕಾದ್ರೆ ಏನೋ ಬಿದ್ದೋಗಿದೆ. ಸೊ ಯಾರೋ ಒಬ್ಬರು ವ್ಯಕ್ತಿ ಬಂದು ಆ ಕಡೆಯಿಂದ ನೋಡಿ ಅಲ್ಲಿ ಏನೋ ಪರ್ಸ್ ಬಿದ್ದಿದೆ, ಎತ್ಕೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ನೋಡ್ತೀವಿ ಕೆಳಗಡೆ ಬಿದ್ದೋಗಿತ್ತು ಪರ್ಸು. ಸೊ ಎತ್ಕೊಂಡ್ವಿ. ಸೊ ನೆಕ್ಸ್ಟ್ ಈ ಕಡೆ ತಿರ್ಗೋಷ್ಟರಲ್ಲಿ ಆ ವ್ಯಕ್ತಿನೇ ಕಾಣಿಸ್ತಾ ಇಲ್ಲ. ಸೊ ಆವಾಗ ಅನ್ನಿಸ್ತು ನಿಜವಾಗ್ಲೂ ದೇವ್ರದ್ದೇ ಏನೇ ಅದು, ನಾವು ಕಷ್ಟಪಟ್ಟಿದ್ದ ದುಡ್ಡು ನಮಗೆ ವಾಪಸ್ ಸಿಕ್ತು ಅಂತ ಅಂದ್ಕೊಂಡು ನಿಜವಾಗ್ಲೂ ತುಂಬ ಅವಾಗಿಂದ ದೇವ್ರ ಮೇಲೆ ಭಕ್ತಿ ಜಾಸ್ತಿನೇ ಆಗೋಯಿತು. ನಿಜವಾಗ್ಲೂ ಆ ಘಟನೆನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆವಾಗವಾಗ ನೆನ್ಪು ಮಾಡ್ಕೋತಾನೆ ಇರ್ತೀವಿ. ಸೊ ಅದು ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ನಮ್ಮನ್ನು ಕಾಯ್ದಿದ್ದು ಅಂತ ಅನ್ನಿಸ್ತು ಅವತ್ತು. ಇವಾಗಿನ ಕಾಲದಲ್ಲಿ ಯಾರು ತಾನೇ ಆ ಥರ ಬಿಟ್ಕೊಡ್ತಾರೆ? ಏನಾದರೂ ಪರ್ಸ್ ಬೀಳ್ತು ಅಂದರೆ ಅವ್ರು ಹೋದ್ಮೇಲೆ ತೊಗೊಳ್ಳೋಣ ಅನ್ನೋದು ಮೈಂಡ್ಸೆಟ್ ಇರುತ್ತೆ. ಸೊ ಅಂಥದ್ರಲ್ಲಿ ಯಾರೊಬ್ಬರು ವ್ಯಕ್ತಿ ಬಂದು ನಿಮ್ಮ ಪರ್ಸ್ ಬಿದ್ದೋಗಿದೆ ಎತ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದು ದೇವ್ರ ಆಶೀರ್ವಾದನೇ ಅಲ್ವಾ. ಸೊ ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು. ಅದು ಅಲ್ಲದೆ ಅವತ್ತು ಅವ್ರು ಹೇಳಿದ ನೆಕ್ಸ್ಟ್ ಸೆಕೆಂಡೇ ಕಾಣಿಸ್ಲಿಲ್ಲ. ಅವ್ರು ಒಂದು ಥ್ಯಾಂಕ್ಸ್ ಎಲ್ಲನ ಅನ್ನೋಷ್ಟರಲ್ಲಿ ಅವರು ಹೊರಟೋಗಿದ್ರು. ಸೊ ಯಾವ ಕಡೆ ಹೋದ್ರು, ಹೆಂಗೆ ಮಾಯ ಆದ್ರು ಅಂತಲೇ ಗೊತ್ತಾಗಲಿಲ್ಲ. ಸೊ ಅದು ನೆನೆಸ್ಕೊಂಡ್ರೆ ಇವಾಗಲೂ ಮೈ ಜುಮ್ ಅನ್ನತ್ತೆ. ಇನ್ನು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಬಂದ್ವಿ. ಇಷ್ಟು ದಿನ ನಾವೇ ಅಡುಗೆ ಮಾಡ್ಕೋತಾ ಇದ್ವಿ ಅಲ್ವಾ. ಸೊ ಲಾಸ್ಟ್ ದಿನ ನಮಗೆ ಅಡುಗೆ ಮಾಡ್ಕೊಳ್ಳೋ ಅವಕಾಶನೇ ಸಿಗಲಿಲ್ಲ. ಸೊ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ತಿಂದ್ವಿ, ಹಾಗೆ ಹೋಟೆಲಲ್ಲೂ ಕೂಡ ತಿನ್ಕೊಂಡು ಬಂದ್ವಿ. ಅಂದರೆ ನಾವು ರೂಮ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಅವಕಾಶ ಇರಲಿಲ್ಲ ಅಡುಗೆ ಮಾಡೋದಕ್ಕೆ. ಸೊ ಹಾಗಾಗಿ ಅದೇ ರೀತಿ ಅಡುಗೆ ಮಾಡ್ಕೊಳ್ಳಿಲ್ಲ ಇವತ್ತು. ಸೊ ಇದು ಗೊಮ್ಮಟೇಶ್ವರ ದೇವಸ್ಥಾನ. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಸೊ ಎಲ್ಲರೂ ಫಸ್ಟ್ ಇಲ್ಲಿ ದೇವಸ್ಥಾನನ ನೋಡಿಕೊಂಡು, ಅಂದರೆ ದೇವಸ್ಥಾನ ಎಲ್ಲ ಗೊಮ್ಮಟೇಶ್ವರ ಇರೋದು. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋದ್ವಿ. ಈ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟು ನಾವು ಸೌತಾಡ್ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಈಗೊಂದು ಗೊಮ್ಮಟೇಶ್ವರನ ನಿಲ್ಲಿಸೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರಂತೆ. ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟು ಮಾಡಿರುವಂಥದ್ದು. ಸೊ ಇದ್ರದ್ದೊಂದು ದೊಡ್ಡ ಕಥೆನೇ ಇದೆ. ಸೊ ಅದನ್ನೇ ಭಾವ ಹೇಳ್ಕೊಂಡು ಬರ್ತಾಯಿದ್ರು. ಬಟ್ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಸ್ಟೋರಿನ. ಸೊ ಇದ್ರದ್ದೊಂದು ದೊಡ್ಡ ಕಥೆನೇ ಇದೆ, ಯಾಕೆ ಈ ರೀತಿ ಗೊಮ್ಮಟೇಶ್ವರ ನಿಂತ್ಕೊಂಡಿದೆ ಅಂತೇಳಿ. ಹಾಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಯಾವ ಇಸ್ವಿನಲ್ಲಿ ತೊಗೊಂಡು ಬಂದಿದ್ದು, ಹಾಗೆ ಇದನ್ನು ಒಂದೇ ಕಲ್ಲಿಂದ ಕೆತ್ತನೆ ಮಾಡಿರೋದಂತೆ. ಕೇಳೋದಕ್ಕೆ ಆಶ್ಚರ್ಯ ಅಲ್ವಾ. ಸೊ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಗೊಮ್ಮಟೇಶ್ವರನ ನಿಲ್ಲಿಸೋದಕ್ಕೆ. ಸೊ ಪ್ರತಿಯೊಂದು ಡೀಟೇಲಾಗಿ ಫೋಟೋ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಫೋಟೋನು ಕೂಡ ಆ್ಯಡ್ ಮಾಡ್ತೀನಿ.
ಇವಾಗ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ನಾವು ಬಂದು ಧರ್ಮಸ್ಥಳದಲ್ಲೇ ಅಲ್ವಾ ರೂಮ್ ಮಾಡಿದ್ದು. ಸೊ ಹಾಗಾಗಿ ಇಲ್ಲೇ ಬಂದು ಫಸ್ಟ್ ಇವಾಗ ಇನ್ನೇನು ಇವಾಗ ಖಾಲಿ ಮಾಡಬೇಕಾಗುತ್ತೆ ಇವತ್ತು. ಸೊ ಹಾಗಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನಾವು 2 ರೂಮ್ ಮಾಡ್ಕೊಂಡಿದ್ವಿ. 1 ರೂಮ್ ಸಾಕಾಗಲಿಲ್ಲ ಅಂತೇಳಿ 2 ರೂಮ್ನೇ ಮಾಡ್ಕೊಂಡಿದ್ವಿ. ಒಂದು ರೂಮಲ್ಲಿ ಅಕ್ಕವರೆಲ್ಲ ಇದ್ದರು, ಇನ್ನೊಂದು ರೂಮಲ್ಲಿ ನಮ್ಮ ಫ್ಯಾಮಿಲಿ ಇದ್ವಿ. ಅಕ್ಕಪಕ್ಕನೇ ರೂಮ್ ಸಿಕ್ತು, ಏನು ಕೂಡ ತೊಂದರೆ ಆಗಲಿಲ್ಲ. ಸೊ ಇವಾಗ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹೊರಡಬೇಕು. ಹಾಗೆ ನಾವು ರೂಮ್ ಮಾಡ್ಕೊಂಡಿದ್ದಂಥ ರೂಮ್ಗಳು ಕೂಡ ತುಂಬಾ ನೀಟಾಗಿತ್ತು. ಹಾಗೆ ನಮಗಂತೂ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಎಲ್ಲ ಥರ ಅನುಕೂಲ ಇತ್ತು ಸ್ನಾನ ಮಾಡೋದಕ್ಕೆ. ಇದೇ ಹೋಟೆಲಲ್ಲಿ ನಾವು ಉಳ್ಕೊಂಡಿದ್ದು. ತುಂಬಾ ನೀಟಾಗಿ ಕ್ಲೀನಾಗಿತ್ತು. ಬನ್ನಿ, ಏನಿಲ್ಲ ತಡ್ಕೊಂಬರಕ್ಕಾಗಿ ಎತ್ಕೊಂಬಂದ್ರಿ. ಈಗ ಬ್ಯಾಗು. ನೆಕ್ಸ್ಟು ನಾವು ಬಂದಿರೋದು 13ನೇ ಪ್ಲೇಸ್ಗೆ, ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ರೀತಿ ಗೋಪುರ ಆಗಲಿ ದೇವಸ್ಥಾನ ಆಗಲಿಲ್ಲ. ಸೊ ಇದೊಂಥರ ಮರದ ಕೆಳಗಡೆ ದೇವ್ರು ಕೂತಿರೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ಮಳೆ ಬಿದ್ರೂ ಸಹ ದೀಪ ಉರಿಯುತ್ತಾನೆ ಇರುತ್ತೆ. ಅದಂತೂ ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ ಅಲ್ವಾ. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ದೇವಸ್ಥಾನನೂ ನಮಗೆ ತುಂಬ ಇಷ್ಟ ಆಯಿತು. ನಾವಿವಾಗ ಎಂಟ್ರೆನ್ಸಲ್ಲೇ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ತೆಗೆಸ್ಕೊಳ್ತಾ ಇದ್ವಿ. ಒಬ್ಬರು ಬಂದರು. ಸೊ ಅವ್ರ ಹತ್ರ ಫೋನ್ ಕೊಟ್ಟು ಇವಾಗ ಫೋಟೋನ ತೆಗೆಸ್ಕೊತಾ ಇದ್ದೀವಿ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಒಂದೊಂದು ಫೋಟೋನ ತೆಗೆಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಮಿಸ್ ಆಗೋದು ಬೇಡ ಅಂತೇಳಿ ಇಲ್ಲೂ ಕೂಡ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ನೀವು ಸಹ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೈರಲ್ ಆಗಿರುವಂತಹ ದೇವಸ್ಥಾನ ಇದು. ಸೊ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಗಂಟೆ ಕಟ್ಟುವಂಥದ್ದು. ಸೊ ಏನಾದರೂ ಕಷ್ಟಗಳಿತ್ತು ಅಂತಂದರೆ ಅದಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ಗಂಟೆಗಳನ್ನ ಕಟ್ಟುವಂಥದ್ದು. ಸೊ ನಿಯಮ ಇದೆ, ಯಾರು ಬೇಕಾದ್ರೂ ಕೂಡ ಕಟ್ಬೋದು. ತುಂಬ ಜನ ಬಂದು ಇಲ್ಲಿ ಗಂಟೆಗಳನ್ನ ಕಟ್ತಾರೆ. ಸೊ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಏನಾದರೂ ಒಂದು ಪರಿಹಾರ ಸಿಕ್ಕುತ್ತೆ ಅನ್ನೋ ಒಂದು ನಂಬಿಕೆಗೆ ಬಂದು ಕಟ್ತಾರೆ. ಮಹಾಗಣಪತಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ಬಂದಿರೋಂಥ ಕಷ್ಟಗಳೆಲ್ಲ ದೂರ ಆಗಲಿ. ಅವನ್ನೇ ಮಾಡೋಣ.
ಅಂತ ಹೇಳ್ಬೇಕು ಅವರು. ಕೆಲಸ ನಿನ್ ಮಗ ಮಾಡೋ ದೊಡ್ಡವ್ರಿಂದ ನಿಮ್ ಮಗ ಮಾಡೋದು ಸೂಪರು. ಎಲ್ಲ ಬಂದ್ರ ಯಜಮಾನ್ರೆ ಹೇಳದಲ್ಲ ನಾನು ಡೈಲಾಗ್ ಕೊಡ್ತೀನಿ ಅಂತಾನೆ. ಎಲ್ಲ ಬಂದ್ರ ಯಜಮಾನ್ರೆ ನಾವು ಬೇರೆ ವಿಡಿಯೋದಲ್ಲಿ ನಮ್ ವಿಡಿಯೋ ಚೇಂಜ್ ಮಾಡ್ಕೋಬೇಕು. ಇದೇನ್ ಕತ್ಲೆ ಆಗೋಯ್ತು. ಸಖತ್ ಇಷ್ಟೇ ಜನ ಸೂರ್ಯ ಇಷ್ಟೇ ಜನ. ಒಂದ್ ನಿಮಿಷ ಒಂದ್ ನಿಮಿಷ ಗ್ಯಾಪ್ ಇರ್ಬೇಕಂದ್ರೆ ಒಂದ್ ನಿಮಿಷ ಅಂತಾನೆ ಹೇಳ್ತಾರೆ ಬಾಯಿದ್ದ. ಇವತ್ತ ಜಾಲಾಗಿರತ್ತೆ. ರೀಲ್ಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ ಸಾಂಗೆಲ್ಲ ಹಾಡ್ಕೊಂಡು ಹ್ಯಾಪಿಯಾಗಿ ಬಂದು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತಲುಪಿದ್ವಿ. ಸೊ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ದೇವಸ್ಥಾನ ನೋಡೋದಕ್ಕಂತೂ 2 ಕಣ್ಣು ಸಾಲಲ್ಲ. ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ. ಹಾಗೆ ತುಂಬ ಜನ ಇದ್ದರು ಇಲ್ಲೂ ಕೂಡ. ಇಲ್ಲಂತೂ ಭಯಂಕರ ಜನ ಇದ್ದರು ಮಾತ್ರ. ನಿಜವಾಗ್ಲೂ ಪ್ರಸಾದ ತಿನ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ಹಾಗೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ರಶ್ಶೇ ಇರಲಿಲ್ಲ. ಸೊ ಇವಾಗ ದಸರಾ ರಜೆ ಇರೋದ್ರಿಂದ ತುಂಬಾ ಜನ ಬಂದಿದ್ರು. ಏನಲ್ಲಿ ಅದು ಊಟದ್ದಾ? ಆ ಫ್ಯಾನ್ ನೋಡ್ರಿ ಹೆಂಗಿದೆ ನೋಡ್ರಿ. ಇವಾಗ ದೇವ್ರ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಪ್ರಸಾದನೂ ಕೂಡ ತಿನ್ಕೊಂಡು ಇವಾಗ ಬಂದ್ವಿ. ಈಗ ಬಂದು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ತೆಗೆಸ್ಕೊಂಡು ಹಾಗೆ ಒಂದು ರೀಲ್ಸ್ ಮಾಡಬೇಕು ಅಂತೇಳಿ ಅಮ್ಮ ಮಗಂದು ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ ನೋಡಿ. ಹಾಗೆ ಇಲ್ಲೂ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನು ಸ್ಯಾರಿಲಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತೇಳಿ ಇನ್ನು ನಾವಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದ್ದೀವಿ. ಇನ್ನು ನಮ್ಮ ಟ್ರಾವೆಲ್ ಇವತ್ತು ಎಂಡ್ ಆಗುತ್ತೆ. ಸೊ ಈ ಒಂದು 4 ದಿನ ನಾವೆಲ್ಲರೂ ತುಂಬಾ ಜಾಲಿ ಮಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಸೊ ಎಲ್ಲೂ ಕೂಡ ಯಾರಿಗೂ ತೊಂದರೆ ಆಗದೇ ಇರೋ ರೀತಿ ಈ ಒಂದು ಟ್ರಿಪ್ನ ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ದಾರಿಲಿ ಬರ್ತಾ ವ್ಯೂ ಪಾಯಿಂಟ್ ಇರುತ್ತೆ ನೋಡಿ, ಅಲ್ಲಿ ನೋಡಿಕೊಂಡು ಬಂದು ಮಡಿಕೇರಿ ಪಕ್ಕ ಇದ್ದಿರೋದು. ಸೊ ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಇದೊಂಥರ ಟೀ ಬ್ರೇಕ್ ಅಂತಲೇ ಅನ್ಕೋಬೋದು. ಸೊ ಎಲ್ಲರೂ ಟೀ ಕುಡ್ಕೊಂಡು ಬಜ್ಜಿ ಎಲ್ಲ ತಿನ್ಕೊಂಡು ಇಲ್ಲೂ ಅಷ್ಟೇ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಯಾವ ಪ್ಲೇಸ್ ಮಡಿಕೇರಿನ?
ಸ್ಪೋರ್ಟಿವ್ ಆಗಿ. ಅಲ್ಲೇ ಇರ್ಬೇಕು. ಎಲ್ಲಿ ಅವರೆಲ್ಲ ಇವಾಗ ಟೀ ಕಾಫಿ ಎಲ್ಲ ಕುಡ್ಕೊಂಡು ಮನೆಗೆ ಹೊರಟ್ವಿ. ಸೊ ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ಇಷ್ಟು ದಿನಕ್ಕೆ ಇವತ್ತೇ ಎಂಜಾಯ್ ಮಾಡಿರೋದು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ಬರ್ತಾ ಒಂದು ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ, ಅದು ನಾವು ಮಾಡೋದಕ್ಕೆ ಆಗಲಿಲ್ಲ. ಅದು ರೀಲ್ಸ್ ಬಂದು ಸೂರ್ಯವಂಶ ಡೈಲಾಗು. ಸೊ ತುಂಬ ಚೆನ್ನಾಗಿತ್ತು, ಟ್ರೆಂಡಿಗಲ್ಲಿ ನಡೀತಿತ್ತು ಅಂತೇಳಿ ನಾವು ಕೂಡ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಬಟ್ ಎಲ್ಲೂ ಕೂಡ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಲೇ ಇಲ್ಲ ನಮಗೆ, ಅಂದರೆ ಒಂದು ಕಂಫರ್ಟಬಲ್ ಆಗಿರೋದು. ಸೊ ಹಾಗಾಗಿ ಇದನ್ನು ಸ್ಟಾಪ್ ಮಾಡಿ ಇವಾಗ ಬೇರೆ ರೀಲ್ಸ್ನ ಮಾಡ್ತೀವಿ. ಬೇರೆ ಸಾಕು ಜೋಶಿ ಹಾಕಿ ಎಲ್ಲ ಮಾಡೋಣ. ನಾವಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿಕೊಂಡು ಈ ಜರ್ನಿನ ಕಂಪ್ಲೀಟ್ ಮಾಡಿದ್ವಿ. ಸೊ ನೋಡಿದ್ರಿ ಅಲ್ವಾ ನಮ್ಮ ಒಂದು ಜರ್ನಿ ಯಾವ ಥರ ಇತ್ತು ಅಂತೇಳಿ. ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿತ್ತು. ಹಾಗೆ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ. ನಮ್ಮ ಜರ್ನಿ ಇಲ್ಲಿಗೆ ಸ್ಟಾಪ್ ಆಗ್ತಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಬರ್ತಾ ನಾವು ಮೈಸೂರಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.